ಓನನ್ನ ಚೇತನ ಕುವೆಂಪು ಅವರ ಲೈನ್ ಭಾಳ ಚೆನ್ನಾಗಿ ಅದ್ಭುತವಾದ ಟೈಟಲ್. ಜೊತೆಗೆ ನನ್ನ ಪಕ್ಕದಲ್ಲಿರೋ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಡೈರೆಕ್ಟ್ ಅಪೂರ್ವ ಇಂಥ ಹೆಸರು. ಒಂದು ಓನನ್ನ ಚೇತನ, ಇನ್ನೊಂದು ಅಪೂರ್ವ, ಮತ್ತೊಂದು ದೀಪ್ ನಿರ್ಮಾಪಕ ಆತ್ಮೀಯ ಗೆಳೆಯ. ಈ ತ್ರಿಸಂಗಮ ಅಂತ ಹೇಳಿದಾಗ 3 ಜನ ಸೇರಿದಾಗ ಅದ್ಭುತವಾದ ಕ್ರಿಯೇಷನ್ ಈ ಸಿನಿಮಾ, ಮಕ್ಕಳ ಸಿನಿಮಾ. ಒಂದು ಕಂಟೆಂಟ್ ಬೇಸ್ಡ್, ಇವತ್ತಿಗೆ ಬಹಳ ಶೇರ್ ಅಂದರೆ ಕಂಟೆಂಟ್ ಬೇಸ್ಡ್ ಸಿನಿಮಾಗಳು ಭಾಳ ಕಡಿಮೆ ಬರ್ತಾ ಇರೋ ಸಂದರ್ಭದಲ್ಲಿ ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಆ ಮೊಬೈಲನ್ನು ಯಾವ ರೀತಿ ಬಳಸಬೇಕು, ಆ ಮೊಬೈಲಿಂದ ಆಗುವ ಪರಿಣಾಮಕಾರಿಗಳೇನು, ಒಂದು ಬಡ ಕುಟುಂಬದಲ್ಲಿ ಹಸು ತೊಗೋಬೇಕು, ದನ ಕರು ತೊಗೋಬೇಕು ಅನ್ನೋ ಕುಟುಂಬದವರು ಆ ಮಗುವಿನ ಒಂದು ಹಠಕ್ಕೆ ಬಿದ್ದು ಅವನು ಮೊಬೈಲ್ ಕೊಡಿಸ್ತಾರೆ. ಆ ಮೊಬೈಲ್ನಿಂದ ಅವನು ಏನೇನು ಮಾಡ್ತಾನೆ ಅನ್ನೋದು ಚಿತ್ರದ ವಸ್ತು. ನನಗೆ ಭಾಳ ಇಷ್ಟ ಆಗಿದ್ದು ಬೇಸಿಕಲಿ ಈ ಒಂದು ಪ್ರಯತ್ನ ಏನಂದರೆ, ನಾವು ಹಿಂದೆ ಕೂಡ ನನ್ನ ಮಗಳು ಒಂದು ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ ಅಂತ ಸೇಮ್ ಬೇಸ್ಡ್ ಆಗುತ್ತೆ ಮೊಬೈಲ್ನ ಹಾವಳಿಗಳ ಮೇಲೆ ಮಾಡಿದರು. ಆದರೆ ಇದು ಹಾವಳಿ ಅಲ್ಲ, ಮೊಬೈಲ್ನಿಂದ ಆಗುವಂಥ ಪರಿಣಾಮಕಾರಿಗಳು ಏನು ಅನ್ನೋದನ್ನು ಭಾಳ ಸೂಕ್ಷ್ಮವಾಗಿ ಮನಮುಟ್ಟುವಂತೆ ಮಕ್ಕಳ ಕೈಯಿಂದ ಮಾಡಿಸಿರೋದು ನಮಗೆ ಭಾಳ ಹಿತ ಕೊಡ್ತದೆ. ಇದಕ್ಕೆ ಲಿರಿಕ್ಸು ಮತ್ತು ಸ್ಕ್ರೀನ್ ಪ್ಲೇ ಮಾಡಿದಂಥ ನನ್ನ ಆತ್ಮೀಯ ಗೆಳೆಯ ನಿರ್ದೇಶಕ ಹರೀಶ್ ಅವ್ರ ಜೊತೆ ಕೂಡ ನಾನು ಕೆಲಸ ಮಾಡಿದ್ದೀನಿ. ಕಾಲೇಜ್ ಕುಮಾರ್ ಅಂತ ಒಂದು ಸಿನಿಮಾದಲ್ಲೇ ಕೆಲಸ ಮಾಡಿದ್ದೀನಿ. ಹೀಗಾಗಿ ಈ ತಂಡದ ಪ್ರಯತ್ನ ಸಾಕಾರವಾಗಬೇಕು. ನಾಳೆ ಈ ಚಿತ್ರ ಬಿಡುಗಡೆ ಆಗ್ತಾಯಿದೆ, ಇದೇ ಪರ್ಸನಲ್ ಬಿಡುಗಡೆ ಆಗ್ತಾಯಿದೆ. ಕನ್ನಡದ ಮನಸ್ಸುಗಳು ಅಂತ ನಾನು ಹೇಳ್ತೀನಿ. ಕನ್ನಡದ ಮನಸ್ಸುಗಳು ಹೆಚ್ಚಿಗೆ ಕನ್ನಡವನ್ನು ಚಿತ್ರಗಳನ್ನು ಪ್ರೋತ್ಸಾಹಿಸಬೇಕು ಅಂತ ನನಗೆ. ಯಾಕೆಂದರೆ ನಮ್ಮ ಮಣ್ಣಿನಲ್ಲಿ ಅನ್ಯ ಭಾಷೆಗಳ ಚಿತ್ರ ಬರಬಾರ್ದು ಅಂತ ಹೇಳಲ್ಲ, ಬರಲಿ. ಆದರೆ ಮೊದಲು ನಮ್ಮ ಭಾಷೆಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ಸಂಸ್ಕೃತಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನೋದು ನನ್ನೊಂದು ಆಸೆ ಮತ್ತು ಅಳಲು. ಈ ಒಂದು ಸಂದರ್ಭದಲ್ಲಿ ನನ್ನ ಆತ್ಮೀಯ ಗೆಳೆಯ ನಿರ್ಮಾಪಕ ದೀಪುಗೆ ಒಳ್ಳೆಯದಾಗಲಿ, ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳನ್ನು ಮಾಡು. ಈ ಮೂಲಕ ನಮ್ಮ ಕನ್ನಡದ ಒಂದು ಸಾಂಸ್ಕೃತಿಕ ಕ್ರಾಂತಿ ಆಗಲಿ ಅಂತ ಕೇಳ್ಕೊತಾ, ಅದೇ ರೀತಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಪೂರ್ವ ಮೊದಲನೇ ಪ್ರಯತ್ನ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಯಾಕೆಂದರೆ ಹೆಣ್ಣುಮಕ್ಕಳು ಏನು ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ, ಅಂದರೆ ಛಲ ಹಿಡಿದ್ರೆ ಏನು ಬೇಕಾದರೂ ಮಾಡ್ತಾರೆ ಅನ್ನೋಕ್ಕೆ ಅಪೂರ್ವ ಕೂಡ ಒಂದು ನಿದರ್ಶನ. ಹಾಗೆಯೇ ಹರೀಶ್ ಅವರು ಕೂಡ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಯಾಕೆಂದರೆ ಸಪೋರ್ಟಿಂಗ್ ಸಿಸ್ಟಮ್ ಅಂತ ಹೇಳ್ತಾ ಎಲ್ಲರೂ ಇಲ್ಲಿ ಒಂದು ನೋಡುವ ಎಲ್ಲ ಪ್ರೇಕ್ಷಕರಿಗೂ ನಾನು ಹೊಸ ವರ್ಷದ 2024ರ ಒಂದು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಐ ಒನ್ಸ್ ಅಗೈನ್ ವಿಶ್ ದಿಸ್ ಬೆಸ್ಟ್ ಮೂವಿ ಓ ನನ್ನ ಚೇತನ ಆಲ್ ದ ಬೆಸ್ಟ್ ಅಂಡ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು.